ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಶೋಭಾ ವೆಂಕಟ್. ವೆಯ್ಟ್ ಲಾಸ್ ಜರ್ನಿಯ 2ನೇ ದಿನ ಇದು. ಅದ್ಭುತವಾಗಿರುವಂಥ ವೆಯ್ಟ್ ಲಾಸ್ ರೆಸಿಪಿ ಕೂಡ ಇದೆ. ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿ. ಬೆಳಿಗ್ಗೆಯಿಂದ ಟಿಲ್ ರಾತ್ರಿ ಎಂಡ್ವರೆಗೂ ವೆಯ್ಟ್ ಲಾಸ್ಗೋಸ್ಕರ ಏನೆಲ್ಲ ಮಾಡ್ಕೊಂಡಿರ್ತೀವಿ, ಏನೆಲ್ಲ ಆ ದಿನದ ಡಯಟ್ ಫುಡ್ ಮತ್ತು ಡೈಲಿ ವ್ಲಾಗ್ ಎರಡೂ ಕೂಡ ಮಿಕ್ಸ್ ಆಗಿರುತ್ತೆ. ಹಾಗೆ ಯಾವ್ಯಾವ ಟೈಮಲ್ಲಿ ಏನು ತೊಗೋತಾ ಇದ್ದೀನಿ, ಮಧ್ಯಾಹ್ನ ಟೈಮ್ ಊಟ ಮಾಡ್ತಿದ್ದೀನಾ ಇಲ್ವಾ ಏನು, ಫುಲ್ ಕಂಟಿನ್ಯೂ ಆಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಕೂಡ ಕಂಟಿನ್ಯೂ ಆಗಿ ಹೇಳ್ತೀನಿ. ಡಯಟ್ ವ್ಲಾಗ್ ಸ್ಟಾರ್ಟ್ ಮಾಡೋದ್ರಿಂದ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಫಸ್ಟೆಲ್ಲ ಹೇಗಿರ್ತಿತ್ತು ಅಂದರೆ, ಮನೆಯಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅವ್ರಿಗೆ ಏನು ಮಾಡಿಕೊಡ್ತೀನಿ ಮಕ್ಳಿಗೆ, ಹಸ್ಬೆಂಡ್ಗೆ, ಅದನ್ನೇ ನಾನು ತಿಂದುಬಿಡ್ತಾಯಿದ್ದೆ. ಇನ್ನು ಮಧ್ಯಾಹ್ನನೂ ಕೂಡ ಏನಾದರೂ ಎಕ್ಸ್ಟ್ರಾ ಅದೇ ಇತ್ತು ಅಂದರೆ ಅದನ್ನೇ ತಿಂದುಬಿಟ್ಟು ಆಮೇಲೆ ಸಂಜೆ ಅಡುಗೆ ಮಾಡ್ತಿದ್ವಿ. ಈ ರೀತಿ ರೊಟೀನ್ ಇರ್ತಿತ್ತು. ಸೊ ಇವಾಗಂತೂ ತುಂಬಾ ಬ್ಯುಸಿ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ನೋಡಿ. ಆದ್ರೂ 2 ದಿನಕ್ಕೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಹೌದು, ವ್ಯತ್ಯಾಸ ಗೊತ್ತಾಗ್ತಿದೆ. ಏಕೆಂತಂದರೆ ಡಯಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಶುಗರ್ ತಿಂತಿಲ್ಲ, ಸಕ್ಕರೆ ಯೂಸ್ ಮಾಡ್ತಿಲ್ಲ, ಅನ್ನ ತಿಂತಾಯಿಲ್ಲ, ಮೈದಾ ಪದಾರ್ಥ ಯೂಸ್ ಮಾಡ್ತಿಲ್ಲ, ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳು ಯೂಸ್ ಮಾಡ್ತಿಲ್ಲ. ಮನೆಯವ್ರಿಗೆ ಮಾತ್ರ ಮಾಡಿಕೊಡ್ತೀನಿ, ಏಕೆಂದರೆ ನನ್ನ ಸಲುವಾಗಿ ಅವ್ರಿಗೆ ತೊಂದರೆ ಆಗಬಾರ್ದಲ್ವ. ಸೊ ಆ ಕಾರಣಕ್ಕೋಸ್ಕರ ಅವ್ರಿಗೇನೆಲ್ಲ ಬೇಕು, ಅವ್ರ ನೀಡ್ಸ್ ಏನಿದೆ ಅದನ್ನೆಲ್ಲ ತಿಳ್ಕೊಂಡು ಅವ್ರಿಗೆ ಫಸ್ಟು ಪ್ರಿಫರೆನ್ಸ್ ಕೊಟ್ಬಿಟ್ಟು ನೆಕ್ಸ್ಟ್ ನನ್ನದೇನಿದೆ ಅದನ್ನು ನಾನು ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನಾನೇನೋ ಸಾಧನೆ ಮಾಡ್ತೀನಿ ಅಥವಾ ನಂದೇನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರೆ ತುಂಬ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಏನೋ ಮಾಡೋದಕ್ಕೆ ಹೋಗಿ ಮತ್ತೆ ಇನ್ನೇನೋ ಆಗಿಬಿಡುತ್ತೆ ಅಲ್ವಾ. ತುಂಬ ಜನ ವಿಡಿಯೋ ನೋಡಿ ಮೆಸೇಜ್ ಆಗ್ತಿದ್ದೀರಾ, ಕಮೆಂಟ್ಗಳನ್ನ ಹಾಕ್ತಾಯಿದ್ದೀರಾ, ನನಗೂ ಮೋಟಿವೇಟ್ ಮಾಡ್ತಾಯಿದ್ದೀರಾ. ತುಂಬ ಖುಷಿ ಆಯಿತು. ಲಾಂಗ್ ವಿಡಿಯೋ ಆಗಿರ್ಬೋದು, ದಯವಿಟ್ಟು ವಿಡಿಯೋ ಫುಲ್ ನೋಡಿ. ಯಾಕೆ ಅಂದರೆ ನಾನು ಬೆಳಿಗ್ಗೆ ಎದ್ದು ತಾವಿಂದ ಹಿಡಿದು ಟಿಲ್ ಈವ್ನಿಂಗ್ವರೆಗೂ ಏನೆಲ್ಲ ವರ್ಕ್ಗಳಿರುತ್ತೆ ಅದನ್ನೆಲ್ಲ ಫುಲ್ ವಿಡಿಯೋ ಪಿನ್ ಟು ಪಿನ್ ಹಾಕಿದ್ದೀನಿ. ಸೊ ಹಂಗಾಗಿ ಸ್ವಲ್ಪ ಲಾಂಗ್ ವಿಡಿಯೋ ಅಂತ ಅನ್ಬೋದು. ಹಾಗೆ ಡಯಟ್ಗೆ ಒಳ್ಳೊಳ್ಳೆ ಫುಡ್ಗಳನ್ನ, ರೆಸಿಪಿಗಳನ್ನ ಮಾಡಿದ್ದೀನಿ. ನಿಜವಾಗ್ಲೂ ಟ್ರೈ ಮಾಡಿ. ಡೈಲಿ ನಾವು ವಾವ್ ಈ ಥರದ್ದೆಲ್ಲ ಮಿಸ್ ಮಾಡ್ಕೋತಾ ಇದ್ವಾ, ಹೀಗೆಲ್ಲ ಇದೆಯಾ ಅಂತ ಅನಿಸ್ಬಿಡುತ್ತೆ. ಆ ಥರ ಇದೆ. ಸಖತ್ತಾಗಿದೆ ಮಾತ್ರ. ನನ್ನ ಡಯಟ್ನ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಸೂಪರಾಗಿದೆ. ಯಾರಾದರೂ ನನ್ನ ಜೊತೆ ವೆಯ್ಟ್ ಲಾಸ್ ಮಾಡೋರು ಅಥವಾ ಡಯಟ್ ಮಾಡೋರಿದ್ದರೆ ನ್ಯಾಚುರಲ್ಲಾಗಿ ವೆಯ್ಟ್ ಲಾಸ್ ಮಾಡಬಹುದು. ಟ್ರೈ ಮಾಡಿ ನೀವು ಕೂಡ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಒಬ್ಬರು ಕಮೆಂಟ್ ಮಾಡಿದರು, ಗ್ರೀನ್ ಕಲರ್ ಪೌಡರ್ ಹಾಕೋತಿರಲ್ಲ ಅದು ಏನು ಅಂತ ಕೇಳಿದ್ರು. ಅದು ಮನೆಯಲ್ಲೇ ಮಾಡ್ಕೊಂಡಿರುವಂಥ ವೆಯ್ಟ್ ಲಾಸ್ ಪೌಡರು, ನಾವೇ ಮಾಡ್ಕೊಂಡಿರುವಂಥದ್ದು. ಸೊ ರೆಸಿಪಿ ಏನಾದರೂ ಬೇಕೇ ಬೇಕು ಅನ್ನೋ ಹಂಗಿದ್ರೆ ಕಮೆಂಟ್ ಮಾಡಿ. ತುಂಬ ರಿಸಲ್ಟ್ ಸಿಗ್ತಾಯಿದೆ ನನಗೆ ಅದರಿಂದ. ಸೊ ಹಾಗಾಗಿ ಕಮೆಂಟ್ ಮಾಡಿ, ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಭಾನುವಾರ ಬಂತು ಅಂದರೆ ನಮಗೊಂದು ಕೆಟ್ಟ ಅಭ್ಯಾಸ ಇದೆ, ಅದು ಟೀ ಮಾಡ್ಕೊಂಡು ಕುಡಿಯೋದು. ಎವ್ರಿ ಡೇ ಅಂತೂ ನಾವು ಟೀ ಕಾಫಿ ಅಂತೂ ಕುಡಿಯೋದೇ ಇಲ್ಲ. ನನ್ನ ಹಸ್ಬೆಂಡ್ ಸಿಗೋದೊಂದು ಭಾನುವಾರ ಅಂತ. ಅದು ಅವ್ರು ಮಾಡಿಕೊಡುವಂಥ ಟೀ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಬೇಗ ಟೀ ಕುಡ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿ ತರಕಾರಿ, ಹಣ್ಣುಗಳು, ಸೊಪ್ಪುಗಳೆಲ್ಲ ತಂದುಬಿಡೋಣ ವೀಕ್ಲಿ ಒನ್ಸು. ಸೊ ಟೈಮ್ ಸಿಗಲ್ಲ ಅಂತಂದರು. ಹಾಗಾಗಿ ನಾನು ಓಕೆ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಸೊ ನಾನು ಯೂಸ್ ಮಾಡ್ತಿರುವಂಥ ಕ್ರೀಮ್ ಬಂದು ಡ್ರೈ ಸ್ಕಿನ್ನು, ನಾರ್ಮಲ್ ಸ್ಕಿನ್ಗೆ ತುಂಬ ಒಳ್ಳೆಯದು. ನನ್ನ ತುಂಬ ಡ್ರೈ ಆಗಿಬಿಟ್ಟಿತ್ತು ಸ್ಕಿನ್ನು. ಸೊ ಅದು ನಾನು ಬೆಳಗ್ಗೆ ಮತ್ತು ಸಂಜೆ ಅಷ್ಟೇ ಯೂಸ್ ಮಾಡುವಂಥದ್ದು. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾಯಿದೆ ಅಂತಲೇ ಅನ್ಬೋದು. ಯಾರೆಲ್ಲ ಡ್ರೈ ಸ್ಕಿನ್ ಇದೆ ಈ ಕ್ರೀಮ್ನ ಯೂಸ್ ಮಾಡಿ. ಇದು ಪ್ರಮೋಷನಲ್ಲಿ ಏನಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಷ್ಟೇ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ತುಂಬ ಡ್ರೈ ಆಗ್ತಿದೆ, ಹೇರ್ ಫಾಲ್ ಆಗ್ತಿದೆ ನನ್ನ ಹೇರ್ ಅಂತ. ನಾನು ಒಂದು ನೈಟ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ ಹೇರ್ಗೆ ಅಂತಲೇ. ಸೊ ಅದು ಹಚ್ಚಿದ ಮೇಲೆ ಹೈಡ್ರೇಟ್ ಆಗು ಕೂಡ ಇದೆ, ಸಾಫ್ಟಾಗೂ ಇದೆ, ಸಿಲ್ಕಿಯಾಗೂ ಕೂಡ ಇದೆ. ತುಂಬ ಚೆನ್ನಾಗಿದೆ. ಅದು ಯಾವುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಕ್ರೀಮ್ನ ತೋರಿಸ್ತೀನಿ ನಿಮಗೆ. ಸೊ ಭಾನುವಾರ ಆಗಿರೋದ್ರಿಂದ ಬೇಗ ಹೋಗಿ ತರಕಾರಿ, ಹಣ್ಣು, ಸೊಪ್ಪು ತೊಗೊಂಡು ಬಂದ್ವಿ. ಹಾಗೆ ರೇಷನ್ಗಳು ತರಬೇಕಿತ್ತು, ತೊಗೊಂಬಂದ್ವಿ. ಆ ಸೊಪ್ಪು, ತರಕಾರಿ, ಹಣ್ಣಿಗೆ 1,000 ಹೇಳ್ಬಿಟ್ರು. ಅಯ್ಯಪ್ಪ, ತರಕಾರಿ ಬೆಲೆ ಎಷ್ಟಾಗಿದೆ ಅಂತ ಅಂದರೆ. ಆದರೂ ಆರೋಗ್ಯಕ್ಕೆ ಗಮನ ಕೊಡಬೇಕು ಅಂದರೆ ಎಷ್ಟಾದ್ರೂ ತೊಗೊಳ್ಳೇಬೇಕು, ಇಲ್ಲ ಬೆಳ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಎಲ್ಲ ಸೊಪ್ಪುಗಳನ್ನ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಕೊಂಡ್ಬಿಟ್ರೆ ನೋಡಿ ಎಷ್ಟೊಂದು ಗಲೀಜಿದೆ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ವೀಕ್ಲಿ ಆರಾಮಾಗಿರ್ಬೋದು. ಮನೇಲಿ ಏನು ಬೇಕೆಲ್ಲ ಮಾಡ್ಕೋಬೋದು. ಎಲ್ಲ ತರಕಾರಿಗಳನ್ನ ತೊಳೆದು ಒರೆಸಿಟ್ಕೋಬೇಕು. ಸೊಪ್ಪುಗಳನ್ನೆಲ್ಲ ಬಿಡಿಸಿಟ್ಕೊಂಡು ಅದನ್ನು ಕೂಡ ತೊಳೆದು ನೀಟಾಗಿ ಎತ್ತಿಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು ವಾರ ಆದರೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಎಲ್ಲ ಕೊಳ್ತೋದಂಗೆ ಅನಿಸುತ್ತೆ, ಸ್ವಲ್ಪ ಎಲ್ಲ ಬಾಡೋದಂಗೆ ಅನಿಸ್ಬಿಡುತ್ತೆ ತರಕಾರಿಗಳು. ಸೊ ಹಂಗಾಗಿ ಇದೇ ನನಗೆ ಒಂದು 2 ಅವರ್ 3 ಅವರ್ ಕೆಲಸ ಹಿಡಿದ್ಬಿಡುತ್ತೆ.
ಇನ್ನು ಬೆಳಿಗ್ಗೆಗೆ ಅವ್ರಿಗೆ ವಾಂಗಿಬಾತ್ ಬೇಕು ಅಂತ ಕೇಳಿದ್ರು. ಸೊ ಹಂಗಾಗಿ ವಾಂಗಿಬಾತ್ ಮಾಡಿಕೊಟ್ಟೆ. ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ನಮ್ಮ ಮನೆಯವರು ಹೊರಗಡೆ ಹೋದರು. ಸೊ ಮಕ್ಕಳು ಕೂಡ ಇನ್ನು ಆಟ ಆಡ್ಕೊತಾಯಿದ್ರು. ಹಾಗೆ ಸ್ವಲ್ಪ ಯುಕ್ತ ಕೂಡ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಸ್ವಲ್ಪ ಕೆಲಸಗಳಲ್ಲಿ ಒಂದೊಂದು ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ಲ, ಸೊಪ್ಪು ಬಿಡಿಸ್ಕೊಟ್ಟದನ್ನ ತೆಗೆದಿಡೋದು, ಆ ಥರದ ಕೆಲಸಗಳನ್ನೆಲ್ಲ ಮಾಡಿಕೊಟ್ಲು. ಸೊ ನನಗೂ ಸ್ವಲ್ಪ ಖುಷಿ ಅನ್ನಿಸ್ತು. ಇನ್ನು ನಮ್ಮ ಹೆಲ್ದಿ ಡ್ರಿಂಕ್ನ ಮರೆಯೋಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾನಿನ್ನು ಬ್ರೇಕ್ಫಾಸ್ಟು ಮಾಡಿರಲಿಲ್ಲ, ಹಾಗೆ ಟೀನೂ ಕುಡ್ದಿರಲಿಲ್ಲ. ಇದನ್ನು ಕುಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕುಡ್ಕೊಂಡೆ ಅಷ್ಟೇ. ಬೆಳಗ್ಗೆ ಎದ್ದು ವಾಮ್ ವಾಟರ್ ಅಂದರೆ ಸ್ವಲ್ಪ ತವ ಬೆಚ್ಚಗಿರುವಂಥ ಬಿಸಿ ನೀರು ಕುಡ್ದಿದ್ದಷ್ಟೇ. ಸೊ ಅದೇ ಹೇಳಿದ್ನಲ್ಲ, ನಾನೇ ಮನೆಯಲ್ಲಿ ಮಾಡ್ಕೊಂಡಿರುವಂಥ ಪೌಡ್ರು ಬಿಸಿ ನೀರಿಗೆ ಹಾಕಿ ಚಿಯಾ ಸೀಡನ್ನ ನೆನೆಸಿದ್ದೆ ರಾತ್ರಿ. ಸೊ ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚಿಯಾ ಸೀಡನ್ನ ನಾರ್ಮಲ್ ವಾಟರ್ ಅಥವಾ ಲೆಮನ್ ವಾಟರು ಈ ಥರದಕ್ಕೆ ಹಾಕ್ಕೊಂಡ್ರೆ ನೀಟಾಗಿ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ. ಮಸಾಲ ಏನಾದರೂ ಮಿಕ್ಸ್ ಮಾಡಿ ಮಸಾಲ ಟೀ ಅಥವಾ ಈ ಥರ ಏನಾದರೂ ರೆಸಿಪೀಸ್ ಮಾಡ್ಕೊಂಡಾಗ ಅಂದರೆ ಅದರ ಸ್ವಭಾವನೇ ಅಂಟು ಅಂಥದ್ದಲ್ವ. ಸೊ ಎಲ್ಲ ಫುಲ್ ಅಂಟ್ಕೊಂಬಿಟ್ಟಿರುತ್ತೆ. ಬಟ್ ಆದರೂ ಕರಳಿಗೆ ತುಂಬಾ ಒಳ್ಳೆಯದು, ಕೂದಲಿಗೆ, ಸ್ಕಿನ್ಗೆ, ಹಾಗೆ ಉಗುರಿಗೆ, ಫುಲ್ ಬಾಡಿಗೆ ತುಂಬ ಒಳ್ಳೆಯದು ಚಿಯಾ ಸೀಡು. ಸೊ ಹಾಗಾಗಿ ಹೆಲ್ದಿ ಡ್ರಿಂಕ್ ಜೊತೆ ಬಾದಾಮಿಯನ್ನು ರಾತ್ರಿನೇ ನೆನೆಸಿದ್ದೆ. ಅದರಲ್ಲಿ ಒಂದು 4 ಬಾದಾಮಿ ತೊಗೊಂಡ್ರೆ ಸಾಕು. ಒಂದು ವ್ಯಕ್ತಿಗೆ ದಿನಕ್ಕೆ 4 ಬಾದಾಮಿ ಆರಾಮಾಗಿ ತಿನ್ಬೋದು. ಇನ್ನು ಸ್ವಲ್ಪ ಎಕ್ಸಸೈಸು, ಬೇಗ ಬೇಗ ಯೋಗ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡು ಮಕ್ಕಳು ಯುಕ್ತ ಮಾತ್ರ ಹೊರಗಡೆ ಸ್ವಲ್ಪ ಏನೋ ಕೆಲಸ ಇದೆ ಅಂತ ಹೋದಳು. ಸೊ ನಾನು ಎಕ್ಸಸೈಸ್ ಸ್ವಲ್ಪ ಮಾಡ್ತಾಯಿದ್ದೆ. ಶ್ರೀವಿನಲ್ಲೇ ಇದ್ನಲ್ಲ, ಅವನಿಗೂ ಸ್ವಲ್ಪ ಮೋಟಿವ್ ಆಗಲಿ, ಅವನು ಮಾಡ್ತಾನೆ ನನ್ನ ನೋಡಿ ಅಂತ ಹೇಳಿ ಅವನ ಜೊತೆ ಸ್ವಲ್ಪ ಆಟ ಆಡ್ತಾ ವಾರ್ಮ್ ಅಪ್ ಮಾಡಿಕೊಂಡೆ. ವಾರ್ಮ್ ಅಪ್ ಮಾಡ್ತಾ ಅವನ ಜೊತೆನೇ ಮಾತಾಡ್ತಾ ನಾನು ಸ್ವಲ್ಪ ಯೋಗ ಎಕ್ಸಸೈಸ್ ಮಾಡಿಕೊಂಡೆ. ಇಲ್ಲ ಅಂದರೆ ಅವನು ಏನು ಮಾಡ್ತಾನೆ ಅಂತಂದರೆ, ಬಾ ನನ್ನ ಜೊತೆಯಲ್ಲೇ ಕೂತ್ಕೋ, ನನ್ನ ಹತ್ರನೇ ಇರು, ನೀನು ಅಲ್ಲಿ ಹೋಗಬೇಡ, ತೆಗಿ ಅಂತ ಸಿಕ್ಕಾಬಿಟ್ಟೆ ಆಟ ಮಾಡ್ತಾನೆ. ಸೊ ಹಂಗಾಗಿ ನಾನು ಯಾವುದೇ ಥರ ಎಕ್ಸಸೈಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಮೊದಲು ಇದೇ ಪ್ರಾಬ್ಲಮ್ ಇರ್ತಿತ್ತು. ಅವನು ಹಠ ಮಾಡ್ತಿದ್ದ ಕಾರಣಕ್ಕೋಸ್ಕರ ಎಕ್ಸಸೈಸ್ ಮಾಡೋಕ್ಕಾಗ್ತಿರಲಿಲ್ಲ, ಯೋಗ ಮಾಡೋಕ್ಕಾಗ್ತಿರಲ್ಲ. ಬಂದು ಮ್ಯಾಟ್ ಮೇಲೆ ಅಡ್ಡಡ್ಡ ಮಲ್ಕೊಂಡ್ಬಿಡ್ತಿದ್ದ. ಸೊ ಹಾಗಾಗಿ ಇವಾಗ ಸ್ವಲ್ಪ ಅವನು ಮಾತಾಡಿಸ್ಕೊಂಡು ಅವಾಗವಾಗ ಏನಾದರೂ ಅವ್ನಿಗೆ ಟೈಮ್ ಕೊಡಬೇಕು, ಅವ್ನು ಕೇಳ್ದ ಅಂತ ಅಂದಾಗ ಅಲ್ಲಿ ಹೋಗ್ಬಿಟ್ಟು ಅವನಿಗೂ ಸಮಾಧಾನ ಮಾಡಿ ಅಥವಾ ಅವನ್ನೇ ಇಲ್ಲಿ ಕರ್ಕೊಂಡು ಬಂದು ಮಾಡ್ತಾಯಿದ್ದೀನಿ. ನಾನು ಸುಮಾರು ಒಂದು 10 ಎಕ್ಸಸೈಸ್ನ ಮಾಡಿದ್ದೀನಿ. ಹಾಗೆ ಸೂರ್ಯ ನಮಸ್ಕಾರ, ಆ 10 ಎಕ್ಸಸೈಸ್ನು 40 ಮಾಡಿದ್ದೀನಿ. ಲಾಸ್ಟ್ ಒನ್ ಡೇ ಮಾಡಿದ್ದಾಗ 10 ಮೈನಸ್ ಮಾಡಿದೆ, ಅಂದರೆ 30 ಎಕ್ಸಸೈಸು ಪ್ರತಿಯೊಂದು ಎಕ್ಸಸೈಸ್ ನಾನು ಮಾಡಿದ್ದು. ಇವಾಗ 10 ಎಕ್ಸ್ಟ್ರಾ, ಅಂದರೆ 30 ಮಾಡ್ತಿದ್ನಲ್ಲ, ಎಕ್ಸ್ಟ್ರಾ 10 ಹಾಕ್ಕೊಂಡು ಇವಾಗ 40 ಆಗಿದೆ. ಹೀಗೆ ದಿನಕ್ಕೆ 10 ಎಕ್ಸ್ಟ್ರಾ ಮಾಡಿಕೊಂಡು ಅಥವಾ ವೀಕ್ಲಿ ಟು ವೀಕ್ಲಿ ಬೇರೆ ಬೇರೆ ಎಕ್ಸಸೈಸು ಅಥವಾ ಅದೇ ಎಕ್ಸಸೈಸ್ನ ಸ್ವಲ್ಪ ಬೇರೆ ಥರ ಈ ಥರ ಮಾಡ್ಕೊಂಡೋದ್ರೆ ಸ್ವಲ್ಪ ಬಾಡಿನೂ ಸ್ಟ್ರೆಚಬಲ್ ಚೆನ್ನಾಗಿ ಆಗುತ್ತೆ, ಆರಾಮಾಗಿರುತ್ತೆ ಬಾಡಿ ಕೂಡ. ಅಂದರೆ ಯೋಗ ಎಕ್ಸಸೈಸ್ ಮಾಡಿದಾಗ ಜಾಸ್ತಿ ಸ್ಟ್ರೆಸ್ ಆಗುತ್ತೆ ಅಂತ ಏನಿರೋದಿಲ್ಲ, ಸ್ವಲ್ಪ ಆರಾಮಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಸೊ ಹಾಗಾಗಿ 1-2 ನಿಮಿಷ ಬಿಟ್ಟು ಮಾಡಿ, ಪ್ರತಿ ಕ್ಷಣ ಮಾಡ್ತಾನೆ ಇದು ಕಂಟಿನ್ಯೂ ಅದನ್ನೇ ಮಾಡೋದಕ್ಕೆ ಹೋಗ್ಬಿಡಿ. ನೋಡಿ ನಾನು ಮಾಡ್ತಾಯಿದ್ದೀನಿ, ಅವನು ಕೂಡ ಮೋಟಿವ್ ಆಯಿತು, ಅವನಿಗೂ ಬಂದ ಕೂತ್ಕೊಂಡು ಅವನು ಬಟರ್ಫ್ಲೈ ಎಕ್ಸಸೈಸ್ ಮಾಡ್ತೀನಿ ಅಂತ ಮಾಡ್ತಿದ್ದಾನೆ. ಸೊ ಹಿಂಗೆ ಏನಾದರೂ ಒಂದು ಮಾಡಬೇಕಾದ್ರೆ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ಖುಷಿ ಅನಿಸುತ್ತೆ ನಮಗೂ ಕೂಡ. ಅವರು ಕೂಡ ಹೊಸದನ್ನು ಕಲಿತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ನಾನು ಆಲ್ಮೋಸ್ಟ್ ನನಗೆ ಯೋಗ ಮಾಡಿ ಗೊತ್ತಿತ್ತು, ಬಿಟ್ಬಿಟ್ಟಿದ್ದೆ. ಸೊ ಹಂಗಾಗಿ ಸ್ವಲ್ಪ ಈಸಿ ಅನ್ನಿಸ್ತಾ ಇದೆ. ಆದ್ರೂ ಸ್ವಲ್ಪ ಕೆಲವೊಂದು ಕಷ್ಟ ಅಂತ ಅನಿಸುತ್ತೆ. ಬಟ್ ಏನೂ ಆಗಲ್ಲ. ಲೈಫ್ ಚೆನ್ನಾಗಿರಬೇಕು ಅಂತಂದರೆ ಸ್ಟ್ರಗಲ್ ಪಡಲೇಬೇಕಾಗತ್ತೆ. ಹಾಗೆ ನೋಡಿ ಇಷ್ಟು ಬೆವರೆಲ್ಲ ಬರ್ತಾಯಿದೆ, ಇಷ್ಟು ಬೆವರು ಬರಬೇಕು. ಆದರೆ ಯೋಗ ಎಕ್ಸಸೈಸ್ ಇಷ್ಟದಲ್ಲಿ ಮಾಡ್ಕೊತೀನಿ. ವಾಕಿಂಗ್ ಮಾತ್ರ ಈವ್ನಿಂಗ್ ಟೈಮ್ ಅಷ್ಟೇ ನಂಗೆ ಟೈಮ್ ಸಿಗುತ್ತೆ. ಮಾರ್ನಿಂಗ್ ಟೈಮ್ ಕೂಡ ನಂಗೆ ಅಷ್ಟು ಟೈಮ್ ಸಿಗೋದಿಲ್ಲ. ನಾನು ಎದ್ದು ಬೇರೆ ಕೆಲಸ ಮಾಡ್ತಾಯಿರ್ತೀನಿ. ಇಲ್ಲ ಅಂದರೆ ಶ್ರೀವಿನ್ ಎದ್ಬಿಡ್ತಾನೆ, ಅವನು ಹುಡುಕ್ತಾನೆ ನನ್ನ ವಾಕಿಂಗ್ ಹೋದಾಗ. ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಎಕ್ಸಸೈಸ್ ಮಾಡೋಣ, ಫೀಲ್ಡ್ ಇದೆ ಅಲ್ಲಿ ಹೋಗೋಣ ಅಂತಂದರೆ ಅವನು ಹತ್ತು ಬಿಡ್ತಾನೆ. ಸೊ ಹಂಗಾಗಿ ನಾನು ಹೊರಗಡೆ ವಾಕ್ ಮಾಡೋದಕ್ಕೆ ಹೋಗ್ಲಿಕ್ಕೆ ಟೈಮೇ ಆಗೋದಿಲ್ಲ. ನಾವೆಷ್ಟೇ ಯೋಗ ಹಾಗೆ ಎಕ್ಸಸೈಸ್ ಮಾಡಿದ್ರೂ ಕೂಡ ಧ್ಯಾನವಂತೂ ಮಾಡಲೇಬೇಕು. ಏಕಾಗ್ರತೆ ಅನ್ನುವಂಥದ್ದು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟು. ಎಷ್ಟೇ ಸ್ಟ್ರೆಸ್ ಇತ್ತು ಅಂತ ಅಂದರೆ ಒಂದೊಳ್ಳೆ ಮ್ಯೂಸಿಕ್ ಹಾಕ್ಕೊಳ್ಳಿ, ಅಥವಾ ಒಂದು 10 ನಿಮಿಷ ಆದ್ರೂ ಕೂತ್ಕೊಂಡು ನೆಮ್ಮದಿಯಾಗಿ
ಧ್ಯಾನವನ್ನು ಮಾಡಿ ನನಗಂತೂ ತುಂಬ ರಿಲೀಫ್ ಕೊಡುತ್ತೆ. ಹಾಗೆ ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ದೆ. ಸ್ವಲ್ಪ ನುಗ್ಗೆ ಸೊಪ್ಪು ಪೌಡರ್ ಮಾಡ್ಕೊಳ್ಳೋಣ, ಹಾಗೆ ಪುದೀನ ಪೌಡರ್ ಮಾಡ್ಕೊಳ್ಳೋಣ ಅಂತ ಬಿಸಿಲಿದ್ದು ಹೊರಗಡೆ ಹಾಕಿದ್ದೀನಿ. ತಂದ ತರಕಾರಿಗಳೆಲ್ಲ ತೊಳೆದು ನೀಟಾಗೆಲ್ಲನೂ ಜೋಡಿಸಿಡ್ತಾ ಇದ್ದೀವಿ. ಆಲ್ಮೋಸ್ಟ್ ಕೆಲಸ ಆಯಿತು. 3 ಅವರ್ ಇದೇ ಕೆಲಸ ಹಿಡಿದ್ಬಿಡ್ತು. ಇನ್ನು ಬ್ರೇಕ್ಫಾಸ್ಟ್ ಅಂತೂ ಮಾಡೋಕ್ಕೆ ಆಗಲಿಲ್ಲ. ಬ್ರೇಕ್ಫಾಸ್ಟ್ಗೆ ಸಿಂಪಲಾಗಿ ಏನಾದರೂ ಗಂಜಿ ಏನಾದರೂ ಮಾಡ್ಕೊಂಬಿಡೋಣ ಅನ್ನಿಸ್ತು. ಸೊ ಹಂಗಾಗಿ 3 ಅವರ್ ಇದೇ ಕೆಲಸ ಇಟ್ಬಿಡ್ತಲ್ಲ, ಸ್ವಲ್ಪ ಲೇಟ್ ಆಗೋಯಿತು ನನಗೂ ಕೂಡ. ಈಗ ಆಲ್ರೆಡಿ 12 ಗಂಟೆ ಆಗೋಯಿತು. ಚಿಯಾ ಸೀಡ್ ತೊಗೊಂಡಿದ್ದಕ್ಕೋ ಏನೋ ಸ್ವಲ್ಪ ಹಸಿವು ಅಂತಲೇ ಅನ್ನಿಸ್ಲಿಲ್ಲ, ಹೊಟ್ಟೆ ತುಂಬಿರೋ ಫೀಲೇ ಇತ್ತು. ಸೊ ಹಂಗಾಗಿ ನಾನು ಸ್ವಲ್ಪ ಕೆಲಸ ಮುಗ್ದೋಗ್ಬಿಡಲಿ, ಇವತ್ತು ಒಂದಿನ ಅಲ್ವಾ, ಇದ್ದದ್ದೇನೆಲ್ಲ ಕೆಲಸನೂ ಬೇರೆ ದಿನ ಎಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ನಾನು ಕೂಡ. ಇನ್ನೆಲ್ಲ ಕೆಲಸ ಮುಗಿತಾ ಬಂತು. ಒಂದು ದಿನ ಬಿಟ್ಟು ಒಂದು ದಿನ ಚೆಕ್ ಮಾಡ್ಕೊತೀನಿ ನಾನು. ಸೊ ಎಷ್ಟಿದ್ದೆ, ಇವಾಗ ಎಷ್ಟಾಗಿರಬಹುದು, ನನ್ನ ವೆಯ್ಟ್ ಲಾಸ್ ಜರ್ನಿ ಫಲ ಕೊಡ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡಿದೆ. ನೋಡಿ, ನೀವೇ ವಿಡಿಯೋದಲ್ಲಿ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ಎಷ್ಟಿತ್ತು, ಈ ವಿಡಿಯೋದಲ್ಲಿ ಎಷ್ಟಿದೆ ಅಂತ. ಸೊ ಸಿಂಪಲಾಗಿ ಏನಾದ್ರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ತಿಂಡಿಗೆ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿದೆ. ಸಣ್ಣ ಪುಟ್ಟ ವೆಜಿಟೇಬಲ್ಸ್ ಹಾಕ್ಬಿಟ್ಟು ರಾಗಿ ಗಂಜಿ ಅಥವಾ ರಾಗಿ ಸೂಪ್ ಅಂತ ಅಂದ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತು. ಸ್ವಲ್ಪ ಲೈಟಾಗಿ ನೀವು ಕೊಬ್ಬರಿ ಎಣ್ಣೆ ಅಥವಾ ನಿಮಗೆ ಯಾವ ಎಣ್ಣೆ ಇಷ್ಟ ಆಗುತ್ತೆ ಆ ಎಣ್ಣೆ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ಯಾಕೆ ಅಂತ ಅಂದರೆ ಬಾಡಿಗೂ ಕೂಡ ಕೊಲೆಸ್ಟ್ರಾಲ್ ಅನ್ನೋದು ಬೇಕು, ಇಷ್ಟು ಎಣ್ಣೆ ಅಂಶ ಅನ್ನೋದು ಬೇಕು. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ, ಜೀರಿಗೆ, ಕ್ಯಾರೆಟು, ಬೀನ್ಸು, ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಮಶ್ರೂಮ್ನ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಅಷ್ಟೇ. ಜೊತೆಗೆ ನಾನು ಈರುಳ್ಳಿ ಕೂಡ ತೊಗೊಂಡಿದ್ದೀನಿ, ಬಟ್ ಅದು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಬೆಟರ್ ಅಂತ ಅಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯ್ಲಿಕ್ಕೆ ಬಿಟ್ಬಿಡೋಣ. ಅದು ಸ್ವಲ್ಪ ಬೇಯ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಅಷ್ಟರಲ್ಲಿ 2 ಸ್ಪೂನ್ ಅಷ್ಟೇ ರಾಗಿ ಹಿಟ್ಟು ತೊಗೊಂಡಿರೋದು ನಾನು. ಅದನ್ನು ಗಂಟೆ ಇಲ್ದಾಗೆ ನೀಟಾಗಿ ಕಲಿಸ್ಕೊಂಡ್ಬಿಡ್ಬೇಕು. ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. 2 ಸ್ಪೂನು ಎಷ್ಟು ಗಂಜಿ ಆಗುತ್ತೆ ಅಂದರೆ ದೊಡ್ಡ ಲೋಟದಲ್ಲಿ 1.5 ಗ್ಲಾಸ್ ಗಂಜಿ ಆಗುತ್ತೆ. ಇಬ್ಬರು ಆರಾಮಾಗಿ ಕುಡ್ಕೊಬೋದು. ಇದೆಲ್ಲ ಚೆನ್ನಾಗಿ ಬೇಯ್ತಾ ಇದೆ. ನಾನಿಲ್ಲಿ ಖಾರಕ್ಕೆ ಮೆಣಸನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ಅಥವಾ ಖಾರದ ಪುಡಿ, ಈ ಚಿಲ್ಲಿ ಪೌಡರ್ ಏನೂ ಯೂಸ್ ಮಾಡ್ತಾ ಇಲ್ಲ. ಯಾಕೆಂದರೆ ಈ ಸೂಪ್ ಟೇಸ್ಟ್ ಕೊಡೋದೇ ಹೀಗೆ ಮೆಣಸಿನ ಪೌಡರ್ ಹಾಕ್ಕೊಂಡ್ರೇ. ಹಸಿಮೆಣಸಿನ್ಕಾಯಿ ಕೂಡ ಸ್ಕಿಪ್ ಮಾಡಿದ್ದೀನಿ, ಸಮ್ಟೈಮ್ ಹೊಟ್ಟೆ ಉರಿ ಚಾನ್ಸಸ್ ಬರಬಹುದು. ಸೊ ಹಾಗಾಗಿ ರಾಗಿ ಹಿಟ್ಟನ್ನು ನೀಟಾಗಿ ಕಲಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಬೇಯ್ತಾ ಫುಲ್ ಗಟ್ಟಿ ಆಗ್ತಾ ಬರುತ್ತೆ. ನಿಮಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು ಕೂಡ ಅಷ್ಟೇ, ಇದು ಸ್ವಲ್ಪ ಬೇಯಬೇಕು. ಸೊ ಹಂಗಾಗಿ ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲಿ ಈ ರೆಸಿಪಿನ ಮಾಡ್ತಾಯಿದ್ರೆ ವೆಜಿಟೇಬಲ್ ರಾಗಿ ಸೂಪ್ ಅಥವಾ ರಾಗಿ ಗಂಜಿ ಮನೆ ತುಂಬ ಘಮ ಫ್ಲೇವರ್ ಬರ್ತಾಯಿತ್ತು. ಅಣಬೆ ಹಾಕಿದ್ದೀವಲ್ಲ, ಮಶ್ರೂಮ್ ಫ್ಲೇವರು, ಕಾರ್ನು, ರಾಗಿ ಹಿಟ್ಟು ಘಮ. ಸೊ ಇದೆಲ್ಲ ಸೇರಿ ವಾವ್ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ನಮ್ಮ ಜೊತೆ ನನ್ನ ಮಗ, ನನ್ನ ಮಗಳು ಇಬ್ಬರೂ ಕೂಡ ಅದೇ ಗಂಜಿನ ಕುಡಿದ್ರು. ಅವ್ರಿಗೂ ಕೂಡ ಇಷ್ಟ ಆಯಿತು. ಫೈನಲಿ ಒಂದು ಬೋಲ್ ತೊಗೊಳ್ಳಿ. ಇದು ಪ್ರಿಪೇರ್ ಆಗಿದೆ. ನಿಮಗೆ ನೀರು ರಿಕ್ವೈರ್ಮೆಂಟ್ ಎಷ್ಟು ಬೇಕು, ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿ ಇಟ್ಕೊಳ್ಳಿ, ತೆಳು ಬೇಕು ಅಂದರೆ ತೆಳು ಮಾಡ್ಕೊಳ್ಳಿ. ನಾನು ಗಟ್ಟಿ ತೊಗೊತಾ ಇದ್ದೀನಿ. ಯಾಕೆ ಅಂದರೆ ಇದ್ರ ಜೊತೆ ನಾನು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊತೀನಿ. ಲೈಟ್ ಮಜ್ಜಿಗೆ ಥರ ಆದರೂ ಬಟರ್ ಮಿಲ್ಕ್ನ ನೀವು ಹಾಕ್ಕೋಬೋದು. ಅದು ಕಲರು ಸ್ವಲ್ಪ ಚೇಂಜ್ ಆಗುತ್ತೆ, ಟೇಸ್ಟ್ ಮಸ್ತ್ ಅನ್ಬೋದು. ದೇಹಕ್ಕೂ ತಂಪಿರುತ್ತೆ, ಹಾಗೆ ನಾಲಿಗೆಗೂ ರುಚಿ ಇರುತ್ತೆ, ದೇಹಕ್ಕೂ ತುಂಬ ಒಳ್ಳೆಯದು ಅಂತ ಅನ್ಬೋದು. ಏನಕ್ಕೆ ನಾನಿವತ್ತು ರಾಗಿ ರೆಸಿಪಿನ ಮಾಡ್ಕೋತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಅಂದರೆ, ನಾನು ಬೆಳಿಗ್ಗೆ ಟೈಮ್ ಕುಡಿಯೋದು ಆಲ್ಮೋಸ್ಟು ಜೀರಿಗೆ ಮತ್ತು ಕೆಲವೊಂದು ಅಡುಗೆ ಮನೇಲಿ ಸಿಗುವಂಥ ಪದಾರ್ಥಗಳನ್ನ ಯೂಸ್ ಮಾಡಿರ್ತೀನಲ್ವ, ಅದು ಹೀಟ್ ಇರುತ್ತೆ ಬಾಡಿ. ಸೊ ಹೆವಿ ಹೀಟ್ ಆಯಿತು ಅಂತ ಅಂದರೆ ಪ್ರಾಬ್ಲಮ್ ಆಗ್ಬೋದು. ಸೊ ಹಾಗಾಗಿ ಸ್ವಲ್ಪ ರಾಗಿ ತಂಪಲ್ವಾ ಅಂತ ಹೇಳ್ಬಿಟ್ಟು ಈ ಬ್ರೇಕ್ಫಾಸ್ಟ್ ರೆಸಿಪಿನ ಕೂಡ ಮಾಡ್ಕೋತಾ ಇದ್ದೀನಿ. ಅಮೇಝಿಂಗ್ ಅಂತಲೇ ಹೇಳ್ಬೋದು, ಟೇಸ್ಟಿಯಾಗಿದೆ ಮಾತ್ರ. ಟ್ರೈ ಮಾಡಿ. ನಾನು ಸೂಪರಾಗಿ ಎಂಜಾಯ್ ಮಾಡಿಕೊಂಡು ಡಯಟ್ನ ಮಾಡ್ತಾಯಿದ್ದೀನಿ. ಆಗಲೇ ಹೇಳ್ದಾಗೆ ಸಣ್ಣಗೆ ಈರುಳ್ಳಿನ ಮೊದಲೇ ಹೆಚ್ಚಿಟ್ಟುಕೊಂಡಿದ್ದೆ ನಾನು. ಅದನ್ನು ಈಗ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಮೊದಲೇ ಹಾಕಿ ಫ್ರೈ ಮಾಡಿಬಿಟ್ರೆ ಈ ಟೇಸ್ಟ್ ಸಿಗೋದಿಲ್ಲ. ನಾವು ಆಲ್ಮೋಸ್ಟು ರಾಗಿ ಅಂಬಲಿ ಅಂತ ಹೇಳ್ತೀವಲ್ಲ,
ಲೈಕ್ ಆ ಥರನೇ ಅನಿಸುತ್ತೆ. ಬಟ್ ವೆರೈಟಿಯಾಗಿ ಟೇಸ್ಟ್ ಇದೆ ಮಾತ್ರ, ಸೂಪರಾಗಿದೆ. ಒಮ್ಮೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಟೇಸ್ಟ್ ಹೇಗಿದೆ ಅಂತ. ನಾನು ಆಗಲೇ ಹೇಳ್ದಾಗೆ ಮೆಣಸಿನ್ಕಾಯಿ ಬದಲು ನಾನು ಮೆಣಸಿನ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಇವನ್ ಮಕ್ಕಳನ್ನು ಕೂಡ ತಿಂತೀನಿ ಅಂತಾರೆ ಅಥವಾ ಕುಡಿತಾರೆ. ಮೆಣಸಿನ್ಕಾಯಿ ಬಾಯಿಗೆ ಸಿಕ್ಕಿದ್ರೆ ಅವರು ತಿನ್ನುವಂಥ ಮೂಡೆ ಹೋಗ್ಬಿಡುತ್ತೆ ಅವ್ರಿಗೆ. ಸೊ ಹಾಗಾಗಿ ಅವರು ಕೂಡ ಸ್ವಲ್ಪ ಎಂಜಾಯ್ ಮಾಡಲಿ, ಕೆಲವೊಂದು ರೆಸಿಪಿಗಳ ಬಗ್ಗೆ ಟೇಸ್ಟ್ ಮಾಡಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅವ್ರಿಗೂ ಕೊಡೋಣ ಅಂತ ಈ ರೀತಿ ಮಾಡಿದ್ದೀನಿ. ನೋಡಿ, ನಾನು ಹೇಳ್ದಾಗೆ ನಾನು ಏನೇ ಟೇಸ್ಟ್ ಮಾಡಬೇಕು, ನಾನು ಏನೇ ತಿಂತಿದ್ರು ನನ್ನ ಮಗ ಬಂದುಬಿಡ್ತಾನೆ ನನಗೆ ಅಂತ. ಸೊ ಹಂಗಾಗಿ ಹಸಿಮೆಣಸಿನ್ಕಾಯಿ ನಾನು ಹಾಕಿಲ್ಲ. ಇವನ್ ಚಿಲ್ಲಿ ಪೌಡರ್ ಹಾಕಿದ್ರೂ ಕೂಡ ಒಂದಷ್ಟು ಇಷ್ಟಪಡಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳು ಅಂತಂದರೆ, ಇಷ್ಟ ಆಗಿಬಿಡ್ತು ಅವನಿಗೂ ಕೂಡ. ತುಂಬ ಚೆನ್ನಾಗಿದೆ, ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ನಾನು ಅದ್ರ ಜೊತೆ ಬ್ರೇಕ್ಫಾಸ್ಟ್ ಜೊತೆ ನಾನು ತೊಗೊಂಡಿದ್ದು ಒಂದು ಚಿಕ್ಕದು ಸೌತೆಕಾಯಿ 4 ಪೀಸ್ ಮಾಡಿ ಉಪ್ಪು ಮತ್ತು ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಸೊ ಒಂದು ಗ್ಲಾಸ್ ಈ ಗಂಜಿ ಕುಡಿದ್ಬಿಟ್ಟು ಜೊತೆಗೆ ಸೌತೆಕಾಯಿ ತಿಂದ್ಬಿಟ್ರೆ ಹೊಟ್ಟೆ ಫುಲ್ ಅನಿಸ್ಬಿಡುತ್ತೆ. ದಿಂಡಿರುತ್ತೆ, ಹಸಿವೆ ಆಗೋದಿಲ್ಲ ಆಲ್ಮೋಸ್ಟು. ಹಾಗೆ ಈ ಗಂಜಿ ಕುಡಿತಾ ಇದ್ದರೆ ಬಾಯಿಗೆ ಕಾರ್ನ್ ಸಿಗ್ತಾ ಇರುತ್ತೆ, ಬೀನ್ಸ್ ಸಿಗ್ತಾ ಇರುತ್ತೆ, ಕ್ಯಾರೆಟ್ ಸಿಗ್ತಾ ಇರುತ್ತೆ, ಹಾಗೆ ಅಣಬೆ ಸಿಗ್ತಾ ಇರುತ್ತೆ, ಎಲ್ಲ ಥರ ಟೇಸ್ಟ್. ಹಾಗೆ ಜೀರಿಗೆ ಸಿಗ್ತಾ ಇರುತ್ತೆ. ಅಗ್ದು ಚುಯ್ ಮಾಡಿ ತಿನ್ಬೇಕಾದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ವಾವ್, ಇಷ್ಟು ಚೆನ್ನಾಗಿ ಬಂದಿದೆಯಾ ರೆಸಿಪಿ ಅಂತ ಅನಿಸ್ಬಿಡುತ್ತೆ. ಹಾಗೆ ಈ ಥರ ಗಂಜಿ ಒಮ್ಮೆ ಮಾಡ್ಕೊಂಡು ಕುಡಿದ್ರೆ ವೆಜಿಟೇಬಲ್ ರಾಗಿ ಗಂಜಿನ ಪದೇ ಕುಡಿಬೇಕು ಅಂತಲೂ ಅನಿಸುತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಕೆಲಸ ಮಾಡ್ತಾ ಮಧ್ಯಾಹ್ನ ಊಟದ ಸಮಯ ಬಂದೇ ಬಿಟ್ಟಿತ್ತು, 2 ಗಂಟೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ಬನ್ನಿ ಊಟದ ರೆಸಿಪಿ ಏನಿವತ್ತು. ಇವತ್ತಿನ ರೆಸಿಪಿ ಬಂದು ಚಪಾತಿ, ನಾರ್ಮಲ್ ಚಪಾತಿ, ಆಶೀರ್ವಾದ ಚಪಾತಿ. ಅದರ ಜೊತೆ ಸ್ವಲ್ಪ ಸ್ಪೆಷಲಾಗಿ ಗಾರ್ನಿಷ್ ಮಾಡ್ತಾಯಿದ್ದೀವಿ ಅಷ್ಟೇ. ಹುಚ್ಚಳ್ಳು ಎಣ್ಣೆ ಯೂಸ್ ಮಾಡಿದ್ದೀನಿ, ನಾರ್ಮಲ್ ಸಾಂಬಾರು ಎಣ್ಣೆ ಅಲ್ಲ. ಬಾಣಂತಿಯರಿಗೆ ಊಟಕ್ಕೆ ಅಂತ ಕೊಡ್ತಿದ್ರು. ಸೊ ಅಂಥ ಎಣ್ಣೆಗಳನ್ನು ಇವತ್ತಿನ ಚಪಾತಿಗೆ ಹಾಕೋತಾ ಇದ್ದೀನಿ. ಹುಚ್ಚಳ್ಳು ಎಣ್ಣೆ ಯಾರಿಗೆಲ್ಲ ಗೊತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಆ ಚಪಾತಿ ಮೇಲೆ ಬಿಳಿ ಎಳ್ಳು, ನಿಮಗೆ ಯಾವ ಎಳ್ಳು ಸಿಗುತ್ತೆ ಅದನ್ನು ಕೂಡ ಹಾಕೋಬೋದು. ಬಿಳಿ ಎಳ್ಳು ಮತ್ತು ಫ್ಲಾಕ್ಸಿ ಸೀಡ್ನ ನಾನು ಹಾಕೋತಾ ಇದ್ದೀನಿ. ತುಂಬ ಫ್ಲೇವರ್ ಬರುತ್ತೆ ಇದು. ನಾವು ಅದನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಮಗ್ಚಾಕ್ತೀವಲ್ವ, ಆವಾಗ ಪಟ ಸೌಂಡ್ ಬರುತ್ತೆ, ಘಮ ಫ್ಲೇವರ್ ಬರುತ್ತೆ. ಆ ರೋಸ್ಟ್ ಆದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟು ಕೂಡ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದೇ ಸರಿ ಯಾವಾಗಲೂ ಒಂದೇ ಥರ ಚಪಾತಿ ತಿನ್ನಬೇಕು, ಅಯ್ಯೋ ಯಾರಿಗಾಗತ್ತೆ, ಈ ಡಯಟು ಬೇಡ ಏನೂ ಬೇಡ, ನಾರ್ಮಲ್ ಫುಡ್ ತಿನ್ಕೊಂಡಿರೋಣ ಅನಿಸ್ಬಿಡುತ್ತೆ. ಸೊ ಹಂಗಾಗಿ ಈ ಥರ ಏನಾದರೂ ನಾವು ಗಾರ್ನಿಷ್ ಮಾಡಿ ತಿಂದಾಗ ಫ್ಲೇವರ್ಫುಲ್ಲಾಗೂ ಇರುತ್ತೆ. ನೆಕ್ಸ್ಟ್ ಯಾವ ಥರ ವೆರೈಟಿ ಹೆಲ್ದಿಯಾಗಿರೋದನ್ನು ಚೂಸ್ ಮಾಡೋಣ ಅಂತಲೂ ಅನಿಸುತ್ತೆ. ಜೊತೆಗೆ ಯಾರಾದರೂ ನಾವು ತಿಂತಿರೋದನ್ನ ನೋಡೋದವರು ನಮಗೂ ಕೊಡಿ ಅನ್ಬೇಕು, ಆ ರೀತಿ ಇರಬೇಕು. ಆವಾಗ ನಮಗೂ ಇಷ್ಟ ಆಗುತ್ತೆ ಅಲ್ವಾ. ಸೊ ನಮ್ಮ ಶ್ರೀವಿನಂತೂ ಫ್ಲೇವರ್ಗೆ ಒಳಗಡೆ ಬಂದುಬಿಟ್ಟು ಕೇಳ್ದ, ಅಮ್ಮ ಏನು ಮಾಡ್ತಿದ್ದೀರಾ, ಘಮ ಅಂತಿದೆ ಅಂತ. ಸೊ ಚಪಾತಿ ಅಂದ ತಕ್ಷಣ ಅವನು ಕೂಡ ಈಸ್ಕೊಂಡು ತಿಂದ. ನಾನೇನಂದರೆ ನಾವೇನೇ ತಿಂದ್ರೂ ಅವನು ಕೇಳ್ತಾನೆ ಅಥವಾ ಅವನು ತಿಂತಾನಲ್ವ. ಸೊ ಹಾಗಾಗಿ ಅವನಿಗೂ ಹೊಟ್ಟೆ ನೋವು ಬರಬಾರ್ದು ಅಥವಾ ಅದರಿಂದ ತೊಂದರೆ ಆಗಬಾರ್ದು ಅಂತ ಸ್ವಲ್ಪ ಎಲ್ಲ ಐಟಮ್ಸು ಮೈಲ್ಡಾಗೆ ಹಾಕಿ ಮಾಡೋದು. ಚಿಕನ್ ಸಾಂಬಾರು ಮಾಡಿದ್ದೆ ಅಲ್ವಾ. ಸೊ ಹಾಗಾಗಿ ನಾನು 2 ಪೀಸ್ ಅದೇ ಗ್ರೇವಿಗೆ 2 ಪೀಸ್ ಹಾಕ್ಕೊಂಡು ಅದ್ರ ಜೊತೆ ತಿಂದುಬಿಟ್ಟೆ. ಈ ಸ್ವಲ್ಪ ಹೆವಿ ಅನಿಸ್ಬೋದು ಅಂದ್ಬಿಟ್ಟು ಜೊತೆಗೆ ನಾನು ಯಾವುದೇ ಥರ ಸೌತೆಕಾಯಿ, ಟೊಮೆಟೊ, ಕ್ಯಾರೆಟ್ ಇದನ್ನೇನು ಯೂಸ್ ಮಾಡಿಲ್ಲ. ಸದ್ಯಕ್ಕೆ ಸಾಕು ಇದು ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ಬೆಳಿಗ್ಗೆ ಗಂಜಿ ಕುಡಿದಿರೋದೇ ಫಿಲ್ ಅನಿಸಿತ್ತು. ಸೊ ಹಂಗಾಗಿ ಒಂದೇ ಒಂದು ಚಪಾತಿ ತೊಗೊಳ್ಳೋಣ ಅಂತ. ಅದರಲ್ಲೂ ಸೂಪರಾಗಿದೆ ಈ ಚಪಾತಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ಸ್ಕೂಲಿಗೆ ನನಗೂ ಬೇಕು ಅಂತ ನನ್ನ ಮಗಳು ಆಗಲೇ ಹೇಳ್ಬಿಟ್ಟಿದ್ದಾಳೆ. ಸೊ ಹೇಗೆ ಅನ್ನಿಸ್ತು ನನ್ನ ಮಧ್ಯಾಹ್ನದ ರೆಸಿಪಿ ಕಮೆಂಟ್ ಮೂಲಕ ತಿಳಿಸಿ. ಆಗಲೇ ಹೇಳ್ದಾಗೆ ನಾನೇನು ತಿಂದ್ರೂ ಶ್ರೀವಿನಿಗೂ ಬೇಕು ಅಂತ. ನೋಡಿ ಅವನು ಕೂಡ ಅಷ್ಟೇ ಆಲ್ರೆಡಿ ಬಂದು ಘಮ ಅಂತಿದೆ, ಏನು ಮಾಡ್ತಿದ್ದೀರಾ ಅಂತ ಬಂದು ಕೇಳಿದ್ರು ಅಂತ ಆಲ್ರೆಡಿ ಗೀಸ್ಕೊಂಡು ತಿಂತಿದ್ದಾನೆ. ತುಂಬ ಖುಷಿ ಆಗುತ್ತೆ. ನಾವೇನಾದರೂ ತಗೋ ಅಂತ ಕೊಟ್ಟಾಗ ಮಕ್ಕಳು ತಿನ್ನಲ್ಲ, ಕೇಳಿ ಇಸ್ಕೊಂಡು ತಿಂದರೆ ಖುಷಿ. ಸಂಡೇ ಚಿಕನ್ ತಂದುಕೊಟ್ಟಿದ್ರು. ನಾವು ಡಯಟ್ ಮಾಡ್ತಾಯಿದ್ದೀವಿ, ನಾವು ತಿನ್ನಲ್ಲ ಚಿಕನ್ ಮಟನು, ನಾರ್ಮಲ್ಲಾಗಿ ವೆಯ್ಟ್ ಲಾಸ್ ಮಾಡ್ತೀವಿ ಅಂತಂದ್ರೂ ಮನೇಲಿ ಮಾಡಿಕೊಡ್ಲೇಬೇಕಲ್ವ. ಸೊ ಹಂಗಾಗಿ ಚಿಕನ್ ಸಾಂಬಾರು ಮಾಡಿ ಕಬಾಬ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಲಸಿಟ್ಟಿದ್ದೆ. ಅಷ್ಟರಲ್ಲಿ ಹಸ್ಬೆಂಡ್ ಬಂದರು. ಸೊ ಹಂಗಾಗಿ ಅವ್ರಿಗೋಸ್ಕರ ಚಿಕನ್ ಕಬಾಬ್ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಈ ರೆಸಿಪಿ ಬೇಕು ಅಂತಂದರೆ ತುಂಬಾ ಚೆನ್ನಾಗಿದೆ, ಮನೆಯಲ್ಲೇ ಕಬಾಬ್ ಪೌಡರ್ ಮಾಡಿರುವಂಥದ್ದು, ಅದನ್ನು ಕೂಡ ಹಾಕ್ತೀನಿ. ಎಷ್ಟು ಕಲರ್ಫುಲ್ಲಾಗಿದೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇದೆ ಕಬಾಬು. ಸೊ ಯಾರಿಗೆಲ್ಲ
ಯಾರಿಗೆಲ್ಲ ಬೇಕು ರೆಸಿಪಿ ಕಮೆಂಟ್ ಮಾಡಿ. ಇನ್ನು ಅಡುಗೆ ಕೆಲಸಗಳು ಮನೆ ಕೆಲಸಗಳು ಅಂತ ಟೈಮ್ ಆಗೇ ಹೋಯ್ತು. ಇನ್ನು ಡಿನ್ನರ್ಗೆ ಬೇರೆ ಏನೋ ಹೊಟ್ಟೆ ತುಂಬೋದು ಹಾಗೆ ಇದೆ. ಊಟ ಚಿಕನ್ ಮತ್ತೆ ತಿನ್ನೋದು ಬೇಡ ಅಂತ ಹೇಳಿ ಸಲಾಡ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಈ ಸಲಾಡು. ಟೊಮ್ಯಾಟೊ, ಕ್ಯಾರೆಟ್, ಈರುಳ್ಳಿ, ಸೌತೆಕಾಯಿ 4 ಥರ ಕಾಳಿದೆ ಇದರಲ್ಲಿ. ಕಡಲೆಕಾಳು, ಹುರುಳಿಕಾಳು, ಹೆಸರು ಕಾಳು, ತಗಣಿಕಾಳು ಇದನ್ನು ಮೊಳಕೆ ಕಟ್ಟಿ ಫ್ರೆಶ್ ಆಗಿ ಚೆನ್ನಾಗಿ ತೊಳೆದು ಯೂಸ್ ಮಾಡ್ತಿರೋವಂಥದ್ದು. ಹಾಗೆ ಕೊಕೊನೆಟ್ ಗ್ರೈಂಡ್ ಮಾಡ್ಕೊಂಡಿರುವಂಥದ್ದು ಅಥವಾ ತುರಿದು ಹಾಕೊಬೋದು, ತುಂಬ ಟೇಸ್ಟ್ ಇರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಿಂಬೆ ರಸ. ಇದು ಗ್ರೀನ್ ಚಟ್ನಿ ಮಾಡಿರೋದು ವೀಡಿಯೋಸ್ ಇದೆ, ಬೇಕು ಅಂತಂದರೆ ಕಮೆಂಟ್ ಮಾಡಿದ್ರೆ ಹಾಕ್ತೀನಿ. ಕಾಮನಾಗಿ ಗ್ರೀನ್ ಚಟ್ನಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಆ ವಿಡಿಯೋ ಹಾಕಿಲ್ಲ ಇದರಲ್ಲಿ. ಇದನ್ನು ಸೇರಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಬೇರೆ ಪೊಮೊಗ್ರೆನೇಟ್ ಇತ್ತು ಅಂತಂದರೆ ಅದನ್ನು ಆ್ಯಡ್ ಮಾಡ್ಕೋಬೋದು, ಜೋಳ ಆ್ಯಡ್ ಮಾಡ್ಕೋಬೋದು. ನನಗೆ ರಾತ್ರಿ ಸಮಯಕ್ಕೆ ಸಾಕಿಷ್ಟು ಅಂತ ನನಗೆ ಅನ್ನಿಸ್ತು. ಮಾರ್ನಿಂಗ್ ಟೈಮ್ ಏನಾದರೂ ನಾವು ಬ್ರೇಕ್ಫಾಸ್ಟ್ಗೆ ಈ ಸಲಾಡ್ ತೊಗೊತೀನಿ ಅಂದರೆ ಜೊತೆಗೆ ಫ್ರೂಟ್ಸ್ ಮಿಕ್ಸ್ ಮಾಡ್ಕೋಬೋದು, ಸ್ವೀಟ್ ಕಾರ್ನ ಮಿಕ್ಸ್ ಮಾಡ್ಕೋಬೋದು, ಆವಾಗ ಎನರ್ಜಿ ಜಾಸ್ತಿ ಇರುತ್ತೆ. ನೈಟ್ ಸಮಯಕ್ಕೆ ಇಷ್ಟು ಸಾಕು ಅಂತ ನಾನು ಅಂದ್ಕೊತೀನಿ. ಸೊ ಇದು ತೊಗೊಂಡು ಒಂದು ಗ್ಲಾಸ್ ಬಿಸಿ ಬಿಸಿ ನೀರಾಗಿ ಕುಡಿದ್ಬಿಟ್ಟು ಆರಾಮಾಗಿ ಒಂದು 1 ಅವರ್ ಇಲ್ಲಾಂದರೆ ಅರ್ಧ ಗಂಟೆ ಸ್ವಲ್ಪ ಜೋರಾಗಿ ವಾಕ್ ಮಾಡಿಬಿಟ್ರೆ ಸಾಕು, ಬೆವರು ಕಿತ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಬೇಕಿತ್ತಾ ನನ್ನ ವ್ಲಾಗಲ್ಲಿ, ಡಯಟ್ ಫುಡ್ಗಳಲ್ಲಿ, ಅಥವಾ ಇನ್ನೂ ಏನಾದರೂ ಮಿಸ್ ಆಗ್ತಿದೆಯಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಏನಾದರೂ ತಪ್ಪಾಗಿದ್ದರೆ ಕರೆಕ್ಟ್ ಮಾಡ್ಕೊತೀನಿ. ಹಾಗೆ ಈ ಕಾಳನ್ನು ಸ್ಟೀಮ್ ಮಾಡ್ಕೊಂಡಿರೋದು ತುಂಬ ಟೇಸ್ಟಿಯಾಗಿತ್ತು. ಬೇಗನೆ ಸ್ಟೀಮ್ ಆಗಿಬಿಡುತ್ತೆ. ಜೊತೆಗೆ ಮೊಟ್ಟೆಗೆ ಸ್ವಲ್ಪ ಉಪ್ಪು, ಹಾಗೆ ಪುಡಿ, ಕಾಳುಮೆಣಸು ಪುಡಿ ಸೂಪರಾಗಿತ್ತು ಅಂತ ಹೇಳ್ಬೋದು. ಹಾಗೆ ಅದ್ರ ಜೊತೆ ಮಾವಿನಕಾಯನ್ನು ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಅದು ಎಷ್ಟು ಟೇಸ್ಟಿಯಾಗಿತ್ತು ಅಂತ ಅಂದರೆ ಅದ್ರ ಜೊತೆ ಸ್ವೀಟಾಗಿ ಬೇಕು ಅಂತ ಅಂದರೆ ಸ್ವಲ್ಪ ಸಕ್ಕರೆ ಹಾಕೊಬೋದು. ಹುಳಿಯಾಗಿತ್ತು. ಅದ್ರ ಜೊತೆ ಸ್ವಲ್ಪ ಲೈಟಾಗಿ ಸಕ್ಕರೆ ಹಾಕ್ಕೊಂಡಿದ್ದಾಳೆ ನನ್ನ ಮಗಳು. ನಾನು ತಿನ್ನಲಿಲ್ಲ ಮಾವಿನ ಹಣ್ಣು, ಅವಳೇ ನಾನು ತಿಂತೀನಿ ಅಂದು ಒಂದೇ ಪೀಸ್ ಮಾತ್ರ ಸ್ಟೀಮ್ ಮಾಡಿದ್ದು. ಸೊ ಹಂಗಾಗಿ ಅವಳಿಗೆ ಕೊಟ್ಟೆ. ಜೆಲ್ಲಿಯಾಗಿ ಬರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೀಗೆ ಈ ಥರ ಸ್ಟೀಮ್ ಟೈಪ್ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಖುಷಿಪಟ್ಟು ಊಟ ಮಾಡ್ತಾರೆ. ತುಂಬಾ ಖುಷಿಪಟ್ಟು ನೆಕ್ಸ್ಟ್ ಏನು ಬೇಕು ಅಂತ ಓಪನ್ನಾಗಿ ಕೇಳ್ತಾರೆ. ಎಷ್ಟೋ ಸಾರಿ ನಾವು ಅದನ್ನು ತಿನ್ನಿ ಇದನ್ನು ತಿನ್ನಿ ಮಾಡ್ಬಿಡ್ತೀನಿ ಅಂದರೆ ತಿನ್ನೋದೇ ಇಲ್ಲ ಮಕ್ಕಳುಗಳು. ಈಗ ನೋಡಿ, ನಾನು ತಿನ್ನೋದಕ್ಕೆ ಅಂತ ಮಾಡ್ಕೊಂಡಿದ್ರು ನನ್ನ ಮಗಳು ನಂಗೆ ಕೊಡಮ್ಮ ಅಂತ ಕೇಳಿದ್ಲು. ಲೈಕ್ ಈ ಥರ ಇದ್ದರೆ ನಮಗೂ ಖುಷಿ ಆಗುತ್ತೆ ಮಾಡೋದಕ್ಕೆ. ಸೊ ಆರೋಗ್ಯಕರ ಆಗಿರುವಂಥ ರೆಸಿಪಿಗಳನ್ನ ಹಾಕ್ತಾಯಿದ್ದೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ, ಆರೋಗ್ಯವಾಗಿ ಇರುತ್ತೆ. ನಾನಂತೂ ಫುಲ್ ಎಂಜಾಯ್ ಮಾಡಿಕೊಂಡು ಡಯೆಟ್ನ ಮಾಡ್ತಾಯಿದ್ದೀನಿ. ನನ್ನ ಡಯೆಟ್ ವ್ಲಾಗ್ ಅಥವಾ ವೆಯ್ಟ್ ಲಾಸ್ ಜರ್ನಿಯ 2ನೇ ದಿನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ರೆಸಿಪಿಗಳನ್ನ ಶೇರ್ ಮಾಡಿ, ಹಾಗೆ ಹೈಪ್ ಮಾಡೋದನ್ನು ಮರಿಬೇಡಿ. ನಾನು ಇನ್ನೊಂದು ಸೂಪರಾಗಿರುವಂಥ ವೆಯ್ಟ್ ಲಾಸ್ 3ನೇ ದಿನದ ವ್ಲಾಗ್ ಜೊತೆ ಸಿಗ್ತೀನಿ. ನಾನಿನ್ನು ಹೋಗಿ ಬರ್ತೀನಿ. ಎಲ್ಲರೂ ಆರೋಗ್ಯವಾಗಿರಿ, ನಗನಗುತ್ತಾ ಹ್ಯಾಪಿಯಾಗಿರಿ. ನಾನಿನ್ನು ಹೋಗಿ ಬರ್ತೀನಿ. ಥ್ಯಾಂಕ್ ಯು.